ಒಳ್ಳೊಳ್ಳೆ ದೇಶ ತೋರಿಸಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಅವಾಗಿನ ಬರ್ತಾ ಎಷ್ಟು ಬೆಳಗಿತ್ತು, ಆಲ್ರೆಡಿ ಕತ್ಲಾಗ್ಬಿಡ್ತು. ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮ್ ಬಂದುಬಿಟ್ಟು 4:40 ಆಗಿದೆ ನೋಡಿ. ಎಷ್ಟು ಕತ್ಲಾಗ್ಬಿಡ್ತು ಆಲ್ರೆಡಿ. ಆ್ಯಕ್ಚುಲಿ ಬ್ರಿಟಿಷ್ ಮ್ಯೂಸಿಯಂ ಇಲ್ಲೇ ಇರೋದು, ಆ ಸೈಡ್ ಪಕ್ಕದಲ್ಲಿ ಹೋದರೆ ಬ್ರಿಟಿಷ್ ಮ್ಯೂಸಿಯಮ್ಮು. ಸಿವಿಲ್ ಬಗ್ಗೆ ಹೇಳಿದ್ರು ಅಂತ. ಸಿವಿಲ್ ನೋಡಿ ಕನ್ಸ್ಟ್ರಕ್ಷನ್ ನಡೀತೈತೆ ಏನೋ. ಎಷ್ಟು ಚೆನ್ನಾಗಿ ಬ್ಲಾಕ್ ಮಾಡೋರು ನೋಡಿ. ಇಲ್ಲಿ ಸುತ್ತ ಕವರ್ ಮಾಡಿ ಇದೆಲ್ಲ ಅಂಡರ್ ಗ್ರೌಂಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ಟೇಷನಿಗೆ ಇಲ್ಲಿಂದ ಇಳಿದೋಗ್ಬೇಕು ಇವಾಗ. ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಲಂಡನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಅಂತಲೇ ಕರೀತಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಕ್ಲಿಕ್ಸ್ ಕನ್ನಡ. ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನನ್ನ ವೀಡಿಯೋಸ್ ಎಲ್ಲ ಚೆಕ್ಔಟ್ ಮಾಡಿ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋನ ನಾನು ಯಾರ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ ಗೊತ್ತಾ? ನೋಡಿ ಯಾರು ಬಂದಿದ್ದಾರೆ ಇವತ್ತು. ಎಲ್ರಿಗೂ ಎಲ್ಲರೂ ನಮ್ಮ ಹುಡುಗನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಯಾರು ಮಾಡಿ ದಯವಿಟ್ಟು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾರಾದರೂ ಇವ್ರು ಯಾರು ಅಂತ ಗೊತ್ತಾಗಿಲ್ಲ ಅಂತಂದರೆ ನಂದೊಂದು 5 months ಬ್ಯಾಕ್ ಒಂದು ವೀಡಿಯೋ ಇದೆ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ಇವ್ರ ಹೆಸರು ಬಂದುಬಿಟ್ಟು ಪ್ರಜ್ವಲ್ ಗೌಡ ಅಂತೇಳಿ. ಯೂಟ್ಯೂಬಲ್ಲಿ ಬೇರೆನೇ ಹೆಸರಿದೆ, ಅದು ಬಂದುಬಿಟ್ರು ಬ್ರೋ ನೀವೇ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮಂಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಳ್ಳೊಳ್ಳೆ ದೇಶ ತೋರಿಸಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಿ. ಯಾರು ನೋಡಿಲ್ದಿರೋವಂಥ ಜಾಗನ ಇವರು ಒಂದು ಯೂಟ್ಯೂಬ್ ಮುಖಾಂತರ ತೋರಿಸಿದ್ದಾರೆ. ಸೊ ಅದು ಕನ್ನಡದಲ್ಲಿ. ಇವತ್ತು ಒಂದು ಡೇ ಔಟ್ ಥರ ಇವ್ರ ಜೊತೆಗೆ ಮೀಟ್ ಆಫ್ಟರ್ 5 months ಅವರು 5-6 months ಆಯಿತು. ಲಂಡನ್ಗೆ ಬಂದಿದ್ದೆ, ನಮ್ಮ ಹುಡುಗ ಸಿಕ್ಕಿದ್ದಾನೆ, ಅವನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಏನಂತ ನೋಡೋಣ. ಲೆಟ್ಸ್ ಗೋ ಬ್ರೋ. ನಾವು ಬಂದಿರೋದು ಯೂಸ್ಟನ್ ಸ್ಕ್ವೇರ್ ಅಂತೇಳಿ. ಸೊ ಹೊರಗಡೆ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಏನು ಸ್ಪೆಷಲ್ ಇದು? ಕ್ರಿಸ್ಮಸ್ ಅಂತಲ್ಲ, ಯಾವಾಗಲೂ ಇರುತ್ತೆ. ಓಕೆ, ಎವ್ರಿ ಸಿಂಗಲ್ ಡೇ ಇರುತ್ತೆ. ಬಟ್ ಕ್ರಿಸ್ಮಸ್ಗೆ ಸ್ವಲ್ಪ ಜಾಸ್ತಿ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ಅದೇ ಏನೋ ಇಟಾಲಿಯನ್, ಸ್ಪ್ಯಾನಿಷ್ ಸಮೋಸ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಆ ಕಡೆ. ಸಮೋಸ, ಸ್ಯಾಂಡ್ವಿಚಸ್ ಎಲ್ಲ ಹಾಕಿದ್ದಾರೆ, ಫುಡ್ ಸ್ಟಾಲ್ಸು. ಹಂಗೆ ಎಕ್ಸ್ಪ್ಲೋರ್ ಮಾಡೋಣ. ಏನಾದರೂ ಇಷ್ಟ ಆದರೆ ನಿಂತ್ಕೊಂಡು ಹೋಗೋಣ. ಸ್ಟೇಷನ್ ಒಂಥರ ದೊಡ್ಡದೈತೆ ಅಂದ್ಕೊಳ್ರಿ. ಇದು ಇಂಟರ್ನ್ಯಾಷನಲ್ ಸ್ಟೇಷನ್, ನ್ಯಾಷನಲ್ ಸ್ಟೇಷನ್? ಇದು ಮೇನ್ ಇದೆ, ಸೆಂಟ್ರಲ್ ಸ್ಟೇಷನ್. ಓಕೆ ಓಕೆ. ಆಮೇಲೆ ಇದು ಚೆನ್ನಾಗಿದೆಯಾ ಇದು ಕ್ಯಾಮ್ರಾ? ಹಾಂ ಬ್ರೋ, ಕ್ಯಾಮ್ರಾ ಚೆನ್ನಾಗಿದೆ. ಬ್ರೋ ಸಖತ್ತಾಗೈತೆ. ಬಟ್ ಏನು ಗೊತ್ತಾ, ನನಗೆ ಪ್ರಾಬ್ಲಮ್ ಆಗ್ತಿರೋದು. ಸೊ ಇವಾಗ ಬರ್ಗರ್ ಕಿಂಗಲ್ಲಿ ಒಂದು ಚೀಸಿ ಬೈಟ್ಸ್ ಹಾಕ್ಕೊಂಡು ಇವಾಗ ಅವ್ರಿಗೂ ಟೈಮ್ ಆಯಿತು, ಅವರು ಹೋಗ್ತಾರೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಮತ್ತೆ ಸಿಗೋಣ. ನಿಮ್ಮ ಮನೆಗೆ ಬರ್ತೀವಿ ಡೈರೆಕ್ಟಾಗೆ. ಈ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಿಜ ಸರಿ ಕನ್ಫರ್ಮಾಗಿ ಬರ್ತೀವಿ. 6 ತಿಂಗಳಿಂದ ಪ್ಲ್ಯಾನ್ ಮಾಡಿ ನೋಡಿ. ಅವಾಗಿನ ಬರ್ತಾ ಎಷ್ಟು ಬೆಳಗಿತ್ತು, ಆಲ್ರೆಡಿ ಕತ್ಲಾಗ್ಬಿಡ್ತು. ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮ್ ಬಂದುಬಿಟ್ಟು 4:40 ಆಗಿದೆ ನೋಡಿ. ಎಷ್ಟು ಕತ್ಲಾಗ್ಬಿಡ್ತು ಆಲ್ರೆಡಿ. ಅವರು ಇವಾಗ ಹೋದರು, ನಾನು ಮನೆ ಕಡೆ ಹೋಗೋಣ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಬ್ರಿಟಿಷ್ ಮ್ಯೂಸಿಯಂ ಇಲ್ಲೇ ಇರೋದು, ಆ ಸೈಡ್ ಪಕ್ಕದಲ್ಲಿ ಹೋದರೆ ಬ್ರಿಟಿಷ್ ಮ್ಯೂಸಿಯಮ್ಮು. ಸೊ ಆಲ್ರೆಡಿ ಒಂದು ಸರಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ಬ್ರಿಟಿಷ್ ಮ್ಯೂಸಿಯಮ್ದು ವಿಡಿಯೋ ನೋಡಿ. ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಮಾಡಿದರೆ ಕಮೆಂಟಲ್ಲಿ ಹಾಕಿ. ನಿಮಗೇನಾದರೂ ಮತ್ತೆ ಹೊಸ ಕಂಟೆಂಟ್ ಬೇಕಿದ್ದರೆ, ಲಂಡನಲ್ಲಿ ಏನಾದರೂ ನಿಮಗೆ ಪ್ಲೇಸಸ್ಸು ಗೊತ್ತಿದ್ದರೆ, ರೀಲ್ಸಲ್ಲಿ ಏನಾದರೂ ನೋಡಿದರೆ ಸಜೆಸ್ಟ್ ಮಾಡಿ, ಹೋಗೋಣ. ಸೊ ಬನ್ನಿ ಹೋಗೋಣ. ಸಿವಿಲ್ ಅವ್ರು ನೋಡ್ರಪ್ಪ, ಕನ್ಸ್ಟ್ರಕ್ಷನ್ಸ್ ಎಲ್ಲ ಹೆಂಗೆ ನಡೆಯುತ್ತೆ ಅಂತ ಇಲ್ಲಿ ಕೇಳ್ತಿದ್ರಲ್ಲ. ಸಿವಿಲ್ ಬಗ್ಗೆ ಹೇಳಿಬ್ರು ಅಂತ. ಸಿವಿಲ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಯಾರಾದರೂ ಸಿಕ್ಕರೆ ಅದ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡೋಣಂತೆ. ನೋಡಿ ಕನ್ಸ್ಟ್ರಕ್ಷನ್ ನಡೀತೈತೆ ಏನೋ. ಎಷ್ಟು ಚೆನ್ನಾಗಿ ಬ್ಲಾಕ್ ಮಾಡೋರು ನೋಡಿ. ಇಲ್ಲಿ ಸುತ್ತ ಕವರ್ ಮಾಡಿ ಒಳಗಡೆ ಕೆಲಸ ನಡೀತೈತೆ. ಚಳಿಲ್ಲದ ಹೆಂಗೆ ಕೆಲಸ ಮಾಡ್ತಾರೇನಪ್ಪ ಇಲ್ಲಿ ಪಾಪ. ಚಳಿಲಿ ನಾವು ನಿಂತ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲಿ. ಸೊ ಇವಾಗ ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಮನೆ ಕಡೆ. ಇದೆಲ್ಲ ಅಂಡರ್ ಗ್ರೌಂಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ಟೇಷನಿಗೆ ಇಲ್ಲಿಂದ ಇಳಿದೋಗ್ಬೇಕು ಇವಾಗ. ಸೊ ಕೆಳಗೆ ಇಳಿತಾ ಹೋಗಿ ನೀನು ಇಲ್ಲಿ ಟ್ಯಾಪ್ ಮಾಡೋಗ್ಬೇಕು. ಕಾರ್ಡ್ ತಗೊಂಡ್ಬಿಡೋಣ.
ಇದೆ ನೋಡಿ, ಓಯಿಸ್ಟರ್ ಕಾರ್ಡ್. ಇದ್ರ ಬಗ್ಗೆ ಓಯಿಸ್ಟರ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಬನ್ನಿ ಆಮೇಲೆ ಓಯಿಸ್ಟರ್ ಕಾರ್ಡ್ ಬಗ್ಗೆ. ಸೊ ಈ ಥರ ಟ್ಯಾಪ್ ಮಿಷಿನ್ ಇರುತ್ತೆ. ಟಾಪ್ ಅಪ್ ಮಾಡೋ ಮಿಷಿನ್ ಇರಬೇಕು. ನೋಡಿ ಇನ್ನು ಕೆಳಗೆ ಇಳಿತಾ ಹೋಗ್ಬೇಕು. ಮತ್ತೆ ನೋಡಿ ಸ್ಟೇಷನ್ ಇಲ್ಲಿ. ಸೊ ಜಸ್ಟ್ ಮಿಸ್ ಆಯಿತು ಟ್ರೈನ್. ಇವಾಗ ಇನ್ನೊಂದು ಟ್ರೈನಿಗೆ ಕಾಯೋಣ. ನೋಡಿ ಗುಹೆ ಇದ್ದಂಗೆ. ಇನ್ನೊಂದು ಟ್ರೈನ್ ಬಂತು. ಸೊ ನಿಮಗೆ ಓಯಿಸ್ಟರ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಲಂಡನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಅಂತಲೇ ಕರೀತಾರೆ. ಎಕ್ಸ್ಪೆನ್ಸಿವ್ ಅನ್ನೋ ವರ್ಡಿಗೆ ಒಂದು ಅರ್ಥ ಕೊಡುವಂಥ ಒಂದು ಸಿಟಿ. ಸೊ ಎಕ್ಸ್ಪೆನ್ಸಿವ್ ಆಗಿರೋವಂಥ ಈ ಸಿಟಿಯಲ್ಲಿ ಹೆಂಗಪ್ಪ ಸೇವಿಂಗ್ಸ್ ಮಾಡೋದು ಅಂತಂದರೆ ಕತ್ಲಾಗಿ ಬಿಡೈತಲ್ಲ, ನಿಮಿಷ ತಾಳ್ರಿ. ಸೊ ಎಕ್ಸ್ಪೆನ್ಸಿವ್ ಸಿಟಿಯಲ್ಲಿ ಹೆಂಗಪ್ಪ ಸೇವಿಂಗ್ಸ್ ಅಂತ ಮಾಡೋದು ಅಂತಂದರೆ ಈ ಓಯಿಸ್ಟರ್ ಕಾರ್ಡ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ನೀವೀಗ ಲಂಡನ್ನಲ್ಲಿ ಟ್ಯೂಬ್ಸಲ್ಲೆಲ್ಲ ಹೋಗಬೇಕಾದ್ರೆ ನಿಮಗೆ ಓಯಿಸ್ಟರ್ ಕಾರ್ಡ್ ಟ್ಯಾಪ್ ಮಾಡಿದರೆ 40% ಆಫ್ ಇರುತ್ತೆ. ಸೊ ಓಯಿಸ್ಟರ್ ಕಾರ್ಡ್ ತೊಗೊಂಡು ಅದನ್ನು ರೈಲ್ ಕಾರ್ಡಿಗೆ ಲಿಂಕ್ ಮಾಡಿಸಿ ನೀವೇನಾದರೂ ಟ್ಯಾಪ್ ಮಾಡಿದರೆ, ಸೊ ಇವಾಗ £3 ಕಟ್ ಆಗೋ ಜಾಗದಲ್ಲಿ 40% ಡಿಸ್ಕೌಂಟಾಗಿ ನಿಮಗೆ ಪ್ರೈಸ್ ಕಟ್ ಆಗುತ್ತೆ. ಸೊ ಇದೊಂದು ಸೇವಿಂಗ್ಸ್ ಥರನೇ ಅಂತಲೇ ಹೇಳ್ಬೋದು. ಸೊ ಅದಕ್ಕೇ ಯಾರಾದರೂ ಲಂಡನ್ನಿಗೆ ಹೊಸ್ದಾಗಿ ಬಂದಿದ್ದರೆ ಓಯಿಸ್ಟರ್ ಕಾರ್ಡ್ ತೊಗೊಳ್ಳಿ. ನಿಮಗೆಲ್ಲ ಸ್ಟೇಷನ್ಸಲ್ಲೂ ಅವೈಲಬಲ್ ಇರುತ್ತೆ. ಬಿಟ್ಟರೆ ಈ ಆಫ್ ಲೈಸೆನ್ಸ್ ಸ್ಟೋರ್ಸೆಲ್ಲ ಇರುತ್ತಲ್ಲ, ಸೊ ಅಲ್ಲೆಲ್ಲ ಸಿಗುತ್ತೆ ಓಯಿಸ್ಟರ್ ಕಾರ್ಡು. ಅದು ತೊಗೊಂಡು ಸ್ಟೇಷನಲ್ಲಿ ಸ್ಟಾಫ್ಸ್ ಹತ್ರ ಕೇಳಿ, ನಾನು ಹಿಂಗೆ ಓಯಿಸ್ಟರ್ ಕಾರ್ಡ್ನ ರೈಲ್ ಕಾರ್ಡಿಗೆ ಲಿಂಕ್ ಮಾಡಬೇಕು ಅಂತ. ಸೊ ರೈಲ್ ಕಾರ್ಡ್ ಹೆಂಗೆ ತೊಗೊಳೋದು ಅಂತ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ಕೊಡ್ತೀನಿ. ಸೊ ಓಯಿಸ್ಟರ್ ಕಾರ್ಡ್ ಒಂಥರ ತೊಗೊಂಡ್ರೆ ಒಳ್ಳೆಯದು. ಸೊ ಅದರಲ್ಲಿ ಸೇವಿಂಗ್ಸ್ ಆಗುತ್ತೆ. ಓಯಿಸ್ಟರ್ ಕಾರ್ಡ್ನ ಟಾಪಪ್ ಎಲ್ಲ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಇವಾಗ ಓಯಿಸ್ಟರ್ ಕಾರ್ಡ್ನ ಟಾಪಪ್ ಮಾಡ್ಕೊಳೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಟ್ಯಾಪ್ ಮಾಡಿದರೆ ನಮ್ಮ ಬ್ಯಾಲೆನ್ಸ್ ಎಲ್ಲ ತೋರಿಸ್ತಿರುತ್ತೆ. ಸೊ ನಾನಿವಾಗ ಕ್ಯಾಶ್ ಡೆಪಾಸಿಟ್ ಮಾಡ್ತೀನಿ. ಸೊ £15. ಓಕೆನಾ? ನೀಡ್ ಅ ರಿಸಿಪ್ಟ್? ನೋ. ಇಲ್ಲಿ ನೋಟ್ನ ಇನ್ಸರ್ಟ್ ಮಾಡಬೇಕು. ಓಕೆ, ಇವಾಗ £10 ಫಸ್ಟ್ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಓಯಿಸ್ಟರ್ ಕಾರ್ಡ್ನ ಹಿಂಗಿಟ್ರೆ ಮುಗೀತು ನೋಡಿ, 16.65 ಬ್ಯಾಲೆನ್ಸ್ ಇದೆ. ಸೊ ಈ ಥರ ಸುಮಾರು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ ಹಳೆ ವೀಡಿಯೋಸಲ್ಲೆಲ್ಲ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂತಂದರೆ, ಯಾರಾದರೂ ಹೊಸ್ದಾಗಿ ಬಂದಿದ್ದರೆ ನನ್ನ ಚಾನಲ್ಗೆ ಹೋಗಿ ಎಲ್ಲ ವೀಡಿಯೋಸ್ನ ಒಂದು ಕಡೆಯಿಂದ ನೋಡಿ. ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಸುಮಾರು ಜನ ಕಮೆಂಟ್ ಹಾಕಿದ್ರಿ, ನಿಮ್ಮ ಕಡೆಯಿಂದ ಸುಮಾರು ಇನ್ಫಾರ್ಮೇಷನ್ ಸಿಕ್ಕಿದೆ, ತುಂಬ ಒಳ್ಳೆಯದಾಗಿದೆ ಅಂತ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಕೂಡ ಹಿಂಗೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ